ವಿಜ್ಞಾನವು ಕೆಲವು ವಿಷಯಗಳನ್ನು ಒಪ್ಪಿಕೊಳ್ಳದಿದ್ದರೂ ಕೂಡ ನಮ್ಮ ಸುತ್ತಲೂ ಇರುವ ಕೆಲವೊಂದು ಅಂಶಗಳು ಅಸ್ತಿತ್ವದಲ್ಲಿರುವಿಕೆಯನ್ನು ಸಾಬೀತುಪಡಿಸುತ್ತದೆ. ಮಾನವ ನಂಬಿಕೆಗಳು ಮತ್ತು ಪುರಾಣಗಳು ಭೂಮಿಯ ಮೇಲೆ ಮನುಷ್ಯರನ್ನು, ದೇವರನ್ನು ಹೊರತುಪಡಿಸಿ ಇನ್ನೊಂದು ನಕಾರಾತ್ಮಕ ಶಕ್ತಿಯಿದೆ ಎಂದು ಉಲ್ಲೇಖಿಸುತ್ತದೆ. ನಮ್ಮ ಸುತ್ತಲೂ ನಡೆಯುವ ಅಶುಭ ಘಟನೆಗಳನ್ನು ನಾವು ನಿರ್ಲಕ್ಷಿಸಬಾರದು, ಯಾಕೆಂದರೆ ಅದು ನಕಾರಾತ್ಮಕ ಶಕ್ತಿ ಇರುವಿಕೆಯನ್ನು ಸೂಚಿಸುತ್ತದೆ ಎಂದು ಹೇಳಲಾಗಿದೆ. ಸಾಮಾನ್ಯ ಜನರು ಈ ನಕಾರಾತ್ಮಕ ಶಕ್ತಿಯನ್ನು ದೆವ್ವ, ಭೂತವೆಂದು ನಂಬುತ್ತಾರೆ. ಇಲ್ಲಿ ಕೆಲವೊಂದು ಸನ್ನಿವೇಶಗಳಿವೆ, ಇವುಗಳು ನಿಮ್ಮ ಸುತ್ತಲೂ ನಕಾರಾತ್ಮಕ ಶಕ್ತಿಗಳಿವೆ ಎಂಬುದನ್ನು ಸೂಚಿಸುತ್ತದೆ. ಈ ಆಧುನಿಕ ಕಾಲದಲ್ಲಿಯೂ ಸಹ ಅನೇಕರು ದೆವ್ವಗಳನ್ನು ನಂಬುತ್ತಾರೆ. ಇನ್ನು ಕೆಲವರು ದೆವ್ವಗಳು ಇಲ್ಲ ಎಂದು ಹೇಳುತ್ತಾರೆ. ಆದರೆ ಒಳಗೊಳಗೆ ಭಯ ಅಂತೂ ಎಲ್ಲರಲ್ಲೂ ಇರುತ್ತದೆ. ಹೀಗಾಗಿಯೇ ರಾತ್ರಿ ವೇಳೆ ನಿರ್ಜನ ಪ್ರದೇಶದಲ್ಲಿ ಒಬ್ಬೊಬ್ಬರೇ ಓಡಾಡೋದಕ್ಕೆ ಭಯಪಡುತ್ತಾರೆ. ಅನೇಕ ಜನರು ಭಯಭೀತರಾಗಿಯೇ ಹಾರರ್ ಚಲನಚಿತ್ರಗಳನ್ನು ಆಸಕ್ತಿದಾಯಕವಾಗಿ ನೋಡುತ್ತಾರೆ. ಅನೇಕ ಜನರು ದೆವ್ವ ಮತ್ತು ಆತ್ಮಗಳ ಬಗ್ಗೆ ಭಯಪಡುತ್ತಿದ್ದರೂ ಅವುಗಳ ಮಾತನಾಡಲು ಮತ್ತು ತಿಳಿಯಲು ಇಷ್ಟಪಡುತ್ತಾರೆ. ಇನ್ನು ಕೆಲವರಿಗೆ ಒಂಟಿಯಾಗಿರುವಾಗ ಚಿಕ್ಕ ಚಿಕ್ಕ ಶಬ್ದಗಳಿಗೂ ಹೆದರಿ ಇಲ್ಲದ್ದನ್ನು ಕಲ್ಪಿಸಿಕೊಂಡು ಏನೂ ಇದೆ ಎಂದು ಭಯಪಡುತ್ತಾರೆ. ಮನೆಯಲ್ಲಿ ಒಬ್ಬರೇ ಇದ್ದಲ್ಲಿ ಯಾರೋ ನಿಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ ಮತ್ತು ನಿಮ್ಮನ್ನು ಮುಟ್ಟುತ್ತಿದ್ದಾರೆ ಎಂದು ಅನಿಸಿದರೆ ತಕ್ಷಣ ಎಚ್ಚರದಿಂದಿರಬೇಕು. ಆತ್ಮವು ನಿಮಗೆ ಏನನ್ನಾದರೂ ಹೇಳಲು ಬಯಸುತ್ತಿದೆ ಎಂಬುದರ ಸಂಕೇತ ಇದಾಗಿರುತ್ತದೆ. ನಮ್ಮ ಮನೆಯಲ್ಲಿ ಸಾಕಿದ ಸಾಕು ಪ್ರಾಣಿ ಹೆದರಿದಂತೆ ಕಾಣುತ್ತಿರುತ್ತದೆ. ನಾಯಿಗಳು ಒಂದೆಡೆ ನೋಡುತ್ತಾ ಬೊಗಳುತ್ತಿರುತ್ತವೆ. ಅಂತಹ ಸಂದರ್ಭದಲ್ಲಿ ಅಲ್ಲಿ ದೆವ್ವ ಇರಬಹುದು ಎಂದು ನೀವು ಊಹಿಸಬಹುದು. ಏಕೆಂದರೆ ಹಲವು ಬಗೆಯ ಪ್ರಾಣಿಗಳಿಗೆ ಭೂತಗಳ ಇರುವಿಕೆಯನ್ನು ಪತ್ತೆ ಹಚ್ಚುವ ಸಾಮರ್ಥ್ಯವಿದೆ. ನೀವು ರಾತ್ರಿಯಲ್ಲಿ ಮಲಗಿರುವಾಗ ನೀವು ಆಗಾಗ್ಗೆ ದುಃಸ್ವಪ್ನಗಳನ್ನು ಕಾಣುತ್ತಿದ್ದರೆ ನೀವು ಎಚ್ಚರದಿಂದಿರಬೇಕು. ಏಕೆಂದರೆ ನೀವು ಎಚ್ಚರವಾದಾಗ ಆತ್ಮವು ನಿಮ್ಮನ್ನು ನೋಡುತ್ತದೆ ಮತ್ತು ಕನಸಿನ ರೂಪದಲ್ಲಿ ಏನು ಹೇಳಲು ಬಯಸುತ್ತದೆ ಎಂಬುದನ್ನು ನಿಮಗೆ ತಿಳಿಸುತ್ತದೆ. ದೆವ್ವದ ಮನೆಗಳಲ್ಲಿ ಆಹಾರವು ಹೆಚ್ಚಾಗಿ ಕೊಳೆಯುತ್ತದೆ. ಫ್ರಿಡ್ಜ್ನಲ್ಲಿಟ್ಟ ಆಹಾರ ಪದಾರ್ಥಗಳು ಕೆಟ್ಟು ಹೋಗುವುದನ್ನು ಸಹ ನೀವು ಗಮನಿಸಬಹುದು. ಆತ್ಮಗಳು ಓಡಾಡುವ ಮನೆ ಸದಾ ಧೂಳು, ಕೊಳಕು, ಕಸದಿಂದ ಕೂಡಿರುತ್ತದೆ ಮತ್ತು ಯಾವುದೇ ಜೀವವಿಲ್ಲದೆ ಇರುತ್ತದೆ. ಎಷ್ಟು ಕ್ಲೀನ್ ಮಾಡಿದರೂ ಆಗಲ್ಲ. ಕಷ್ಟಪಟ್ಟು ಶುಚಿಗೊಳಿಸಿದರೆ ಕಸ ಎಂದಿನಂತೆ ಬರುತ್ತದೆ. ಆಗಾಗ ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಒಡೆದು ಹೋಗುತ್ತವೆ. ಬಲ್ಬ್ಗಳು ಬರ್ನ್ ಆಗುತ್ತಿವೆ ಅಥವಾ ಬಲ್ಬ್ಗಳು ಒಡೆಯುತ್ತಿರುತ್ತವೆ. ಇದು ಆ ಮನೆಯಲ್ಲಿ ಆತ್ಮಗಳು ಓಡಾಡುತ್ತಿರುವುದರ ಸಂಕೇತ. ಏಕೆಂದರೆ ಆತ್ಮಗಳು ಅವರು ತಿರುಗಾಡುವ ಸ್ಥಳಗಳಲ್ಲಿ ಬೆಳಕನ್ನು ಇಷ್ಟಪಡುವುದಿಲ್ಲ. ನಿಮ್ಮ ಮನೆಯ ಗಡಿಯಾರವು ಒಂದು ನಿರ್ದಿಷ್ಟ ಸಮಯದಲ್ಲಿ ಪದೇ ಪದೇ ನಿಂತರೆ ಅದು ಮನೆಯಲ್ಲಿ ದೆವ್ವ ಹಿಡಿದಿದೆ ಎಂಬುದರ ಸಂಕೇತವಾಗಿರಬಹುದು. ಅಷ್ಟೇ ಅಲ್ಲ, ಪದೇ ಪದೇ ಮನೆಯ ಬಾಗಿಲು ಅಥವಾ ಕಿಟಕಿಗೆ ಬಡಿಯುವುದು ಆ ಮನೆಯಲ್ಲಿ ಚೇತನ ಸುತ್ತಾಡುತ್ತಿರುವುದರ ಸಂಕೇತ. ಕೆಲವೊಮ್ಮೆ ನೀವು ಹೆಜ್ಜೆ ಸಪ್ಪಳಗಳನ್ನು ಕೇಳುತ್ತೀರಿ. ಯಾರೋ ಮಾತನಾಡುವುದು ಅಥವಾ ಪಿಸುಗುಟ್ಟುವುದು. ಶವದ ಧ್ವನಿಯು ನಿಮ್ಮ ಸುತ್ತಲೂ ಒಂದು ಆತ್ಮ ವಾಸಿಸುತ್ತಿದೆ ಎಂದು ತಿಳಿಯುತ್ತದೆ. ಕೆಲವೊಮ್ಮೆ ನಾವು ಮನೆಯಲ್ಲಿ ಸುಗಂಧ ದ್ರವ್ಯವನ್ನು ಬಳಸದೇ ಇದ್ದಾಗ ಒಳ್ಳೆಯ ಸುಗಂಧ ದ್ರವ್ಯವನ್ನು ನಾವು ವಾಸನೆ ಮಾಡುತ್ತೇವೆ. ಇದರರ್ಥ ಆತ್ಮವು ನಿಮ್ಮ ಮೂಲಕ ಹಾದು ಹೋಗುತ್ತದೆ. ಆತ್ಮವು ನಮ್ಮ ಬಳಿ ಇರುವಾಗ ಉತ್ತಮ ವಾಸನೆಯು ಆಗಾಗ್ಗೆ ಬರುತ್ತದೆ. ರಾತ್ರಿ ವೇಳೆ ದೆವ್ವ, ಆತ್ಮಗಳ ಬಗ್ಗೆ ಮಾತನಾಡುತ್ತಿದ್ದೀರಿ. ಮಧ್ಯರಾತ್ರಿಯಲ್ಲಿ ಕುತೂಹಲಕಾರಿಯಾಗಿ ಭೂತದ ಸಿನಿಮಾಗಳನ್ನು ಪದೇ ಪದೇ ನೋಡುತ್ತಿದ್ದೀರಿ. ನಾವು ಆತ್ಮಗಳನ್ನು ಮನೆಗೆ ಆಹ್ವಾನಿಸಿದಂತೆ. ಅಂತಹ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ. ದೀರ್ಘಕಾಲದವರೆಗೆ ಯಾರೂ ಖಾಲಿ ಇಲ್ಲದ ಮನೆಗಳಿಗೆ ಹೋಗಬೇಡಿ. ದೀಪವು ಅಂಧಕಾರವನ್ನು ತೊಡೆದು ಹಾಕುವ ಸಾಮರ್ಥ್ಯವನ್ನು ಹೊಂದಿದೆ. ಅಷ್ಟು ಮಾತ್ರವಲ್ಲ, ಅದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕೂಡ ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿದೆ.
ಆದರೆ ಪೂಜೆಯ ಸಮಯದಲ್ಲಿ ದೀಪ ಪದೇ ಪದೇ ಆರಿ ಹೋಗುತ್ತಿದ್ದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಆ ಸ್ಥಳದಲ್ಲಿ ಯಾವುದೋ ನಕಾರಾತ್ಮಕ ಶಕ್ತಿಯಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಅಂತಹ ಸಂದರ್ಭದಲ್ಲಿ ತಡಮಾಡದೆ ತಕ್ಷಣವೇ ಆ ಸ್ಥಳದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಎಂದಿಗೂ ಕೂಡ ಮನೆಯಲ್ಲಿ ಉರಿಸಿದ ದೀಪ ವಿನಾಕಾರಣ ಪದೇ ಪದೇ ಆರಿ ಹೋಗಬಾರದು. ಧರ್ಮಗ್ರಂಥಗಳ ಪ್ರಕಾರ ಮನೆಯಲ್ಲಿ ನೆಲೆಸಿರುವ ಮೀನಾಗಲಿ, ಬೆಕ್ಕಾಗಲಿ ಅಥವಾ ಇನ್ನಿತರ ಪ್ರಾಣಿಗಳಾಗಲಿ ಇದ್ದಕ್ಕಿದ್ದಂತೆ ಸತ್ತರೆ ಅದು ಆ ಮನೆಯಲ್ಲಿ ಯಾವುದೋ ನಕಾರಾತ್ಮಕ ಶಕ್ತಿ ಇರುವುದನ್ನು ತಿಳಿಸುತ್ತದೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ನೆಲೆಯಾಗಿದ್ದರೆ ಮಾತ್ರ ಮನೆಯಲ್ಲಿನ ಸಾಕು ಪ್ರಾಣಿಗಳು, ಪಕ್ಷಿಗಳು ಇದ್ದಕ್ಕಿದ್ದಂತೆ ಸಾಯುತ್ತದೆ. ಮನೆಯಲ್ಲಿರುವ ಪ್ರಾಣಿಗಳು ಮೊದಲು ನಕಾರಾತ್ಮಕ ಶಕ್ತಿಯನ್ನು ಸೆಳೆಯುತ್ತದೆ. ಇದು ಆ ಪ್ರಾಣಿಗಳ ಸಾವಿಗೆ ಕಾರಣವಾಗುತ್ತದೆ. ಈ ರೀತಿ ಪ್ರಾಣಿಗಳು ಸತ್ತಾಗ ತಕ್ಷಣವೇ ಇನ್ನೊಂದು ಪ್ರಾಣಿಯನ್ನು ತನ್ನಿರಿ. ನೀವು ಎಲ್ಲಿದ್ದರೂ, ಮನೆಯ ಒಳಗೆ ಅಥವಾ ಹೊರಗೆ ಇದ್ದರೂ ಕೂಡ ನಿಮ್ಮ ಸುತ್ತಲೂ ಯಾರೂ ಇದ್ದಾರೆ ಎನ್ನುವ ಭಾವನೆ ಮೂಡಿದರೆ, ಅಥವಾ ನೀವು ಇದ್ದಕ್ಕಿದ್ದಂತೆ ಯಾರದೋ ಸ್ಪರ್ಶವನ್ನು ಅನುಭವಿಸಿದರೆ, ಮುಚ್ಚಿದ ಮನೆಯಲ್ಲೂ ಕೂಡ ಇದ್ದಕ್ಕಿದ್ದಂತೆ ತಂಪಾದ ಗಾಳಿಯು ಬೀಸಿದರೆ, ಮನೆಯ ಒಳಗಿನ ತಾಪಮಾನ ಇದ್ದಕ್ಕಿದ್ದಂತೆ ಕಡಿಮೆಯಾದರೆ ಇದು ಮನೆಯಲ್ಲಿ ಸೇರಿರುವ ನಕಾರಾತ್ಮಕ ಶಕ್ತಿಯ ಕುರಿತು ತಿಳಿಸುತ್ತದೆ. ಒಂದು ವೇಳೆ ಈ ರೀತಿಯಾದ ಅನುಭವ ನಿಮಗಾದರೆ ತಕ್ಷಣವೇ ದೇವರನ್ನು ಪ್ರಾರ್ಥಿಸಬೇಕು ಮತ್ತು ನಿಮಗಾದ ಅನುಭವವನ್ನು ಮನೆಯ ಸದಸ್ಯರಲ್ಲಿ ತಿಳಿಸಬೇಕು. ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿದ್ದರೆ ಅವುಗಳು ನವಜಾತ ಶಿಶುಗಳ ಅಂದರೆ ಪುಟ್ಟ ಮಗು ಅಳುವುದು ಸರ್ವೇ ಸಾಮಾನ್ಯ. ಆದರೆ ಶಿಶುವು ಸಂಜೆ ವೇಳೆ ಅಥವಾ ರಾತ್ರಿ ವೇಳೆ ಇದ್ದಕ್ಕಿದ್ದಂತೆ ಅಳುವಂತೆ ಮಾಡುತ್ತದೆ. ನಕಾರಾತ್ಮಕ ಶಕ್ತಿಗಳು ನವಜಾತ ಶಿಶುಗಳನ್ನು ಬಹುಬೇಗ ಸೆಳೆಯುತ್ತದೆ. ಈ ರೀತಿಯಾದಾಗ ಆ ಮಗುವಿನ ತಾಯಿ ತಕ್ಷಣವೇ ತನ್ನ ಮಗುವಿನ ಬಳಿ ಹೋಗಬೇಕು ಹಾಗೂ ಆ ಮಗುವಿನೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಬೇಕು. ಆಗಾಗ ನಿಮಗೆ ತಲೆ ಭಾರವಾದಂತೆ ಎನಿಸಿದರೆ ಅಥವಾ ಇದ್ದಕ್ಕಿದ್ದಂತೆ ಆಗಾಗ ಪರಿಮಳಯುಕ್ತ ವಾಸನೆ ಮೂಗಿಗೆ ಬಡಿಯುತ್ತಿದ್ದರೆ ಅಥವಾ ಇದ್ದಕ್ಕಿದ್ದಂತೆ ಆಗಾಗ ಕಿರಿಕಿರಿಯಾಗುತ್ತಿದ್ದರೆ ಮೊದಲು ಈ ರೀತಿ ಅನುಭವವನ್ನು ನಿಮಗೆ ವಿಶ್ವಾಸಾರ್ಹರೆಂದೆನಿಸಿದ ವ್ಯಕ್ತಿಗಳ ಜೊತೆ ಹಂಚಿಕೊಳ್ಳಿ. ಅವರೊಂದಿಗೆ ಈ ರೀತಿಯ ಅನುಭವವನ್ನು ಹಂಚಿಕೊಂಡರೆ ಮನಸ್ಸಲ್ಲಿ ಧೈರ್ಯ ಹೆಚ್ಚಾಗುತ್ತದೆ. ಬಾವಲಿಯನ್ನು ಸಾಮಾನ್ಯವಾಗಿ ಅಶುಭವೆಂದು ಪರಿಗಣಿಸಲಾಗಿದೆ. ಅಷ್ಟು ಮಾತ್ರವಲ್ಲ, ಅವುಗಳನ್ನು ನಕಾರಾತ್ಮಕತೆಯ ಸಂಕೇತವೆಂದು ಕೂಡ ಪರಿಗಣಿಸಲಾಗುತ್ತದೆ. ಎಲ್ಲಿಯಾದರೂ ಬಾವಲಿಯು ಸಂಜೆ ವೇಳೆ ನಿಮ್ಮ ಮನೆಯನ್ನು ಪ್ರವೇಶಿಸಿದರೆ ಅದು ಶುಭದ ಸಂಕೇತವಲ್ಲ. ಅದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂಬುದನ್ನು ತಿಳಿಸುತ್ತದೆ. ಬಾವಲಿ ಮನೆಗೆ ಬಂದು ಹೋದಾಕ್ಷಣ ಸಂಪೂರ್ಣ ಮನೆಯನ್ನು ಶುದ್ಧಿಗೊಳಿಸಿ ಮತ್ತು ಸಕಾರಾತ್ಮಕ ಅಂಶಗಳನ್ನು ವೃದ್ಧಿಸಲು ಮನೆಯಲ್ಲಿ ದೇವರನ್ನು ಪೂಜಿಸಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.